ಎಲ್ಲ ಪತ್ರಿಕಾ ಬಾಂಧವರಿಗೆ ನಮಸ್ಕಾರ. ನಾನು ಭೋವಿ ಸಮಾಜದ ರಾಜ್ಯಾಧ್ಯಕ್ಷ, ಅಖಿಲ ಕರ್ನಾಟಕ ವಿದ್ಯುತ್ ಕಲ್ಯಾಣ ಸಂಘ ಗುಲ್ಬರ್ಗ ಮತ್ತು ಬೆಂಗಳೂರು ರಾಜ್ಯಾಧ್ಯಕ್ಷರು. ಮೂಲ ಭೋವಿ ಸಮಾಜಕ್ಕೆ ಒಂದು ಕೊಡ್ಲಿಪೆಟ್ಟು ಬಿದ್ದಂಗಾಗೈತಿ. ಕಾರಣ, ಒಡ್ಡರ್ ಸಮಾಜದಿಂದ ನಮ್ಮ ಸಮಾಜಕ್ಕೆ ಮೂಲಭೋವಿ ಸಮಾಜ ಅಂದರೆ ನಾವು ಮೇನೆ ಪಲ್ಲಕ್ಕೆ ಹೊರುವಂಥ ಜನಾಂಗ. ಸರ್ಕಾರ ಆದೇಶಗಳು ಭೋವಿಗಳು ಮೇನೆ ಪಲ್ಲಕ್ಕೆ ಹೊರುವಂಥ ಜನಾಂಗವೇ ಅಂತ ಹೇಳಿ ಮಾಹಿತಿ ಕೊಡ್ತಾರೆ. ಆದರೆ ಒಡ್ಡರ್ ಜನಾಂಗ ಮಾತ್ರ ನಾವು ಭೋವಿಗಳು ಅಂತ ಹೇಳ್ತಾ ಇದ್ದಾರೆ. ನಮಗೆ ಮೈಸೂರು ಮಹಾರಾಜರು ಭೋವಿ ಅಂತ ಹೇಳಿ ನಮ್ಮ ಜಾತಿ ಬದಲಾವಣೆ ಮಾಡಿದ್ದಾರೆ ಅಂತ ಹೇಳಿ ಹೇಳ್ತಾರೆ. ಆದರೆ ನಂಬಲ್ಲಿ ತಮಗೆ ಈಗಾಗಲೇ ಕೊಟ್ಟಂಗೆ ರೆಕಾರ್ಡ್ಸ್ ಐತಿ. ಮೈಸೂರು ಮಹಾರಾಜರು ಕೊಟ್ಟಂಥ ಲೆಟರ್ ಯಾವ ಭೋವಿ ಅದಾರ ಅಂದ್ರೆ BOYI ಭೋವಿ ಅಂತೇಳಿ ಒಡ್ಡರ್ ಟು BOY ಭೋವಿ ಅಂತೇಳಿ ಬದಲಾವಣೆ ಮಾಡ್ಕೊಂಡಾರ. ಇದು ಇವತ್ತೂ ಕಟಗೇರಿ ಒಂದಾಗೈತ್ರಿ. ಇವತ್ತಿಗೂ ಅವರು ಬಳಸಾಕತ್ತಿದ್ದು BHOVI ಮೇನೆ ಪಲ್ಲಕ್ಕಿ ಹೊರುವಂಥ ಮೂಲ ಭೋವಿ ಜನಾಂಗದವ್ರ ಏನು ಜಾತಿ ಐತಿ ಅವ್ರು ಬಳಸಾಕತ್ತಾರ. ಆದರೆ ನಮ್ಮದು ಒಂದು ವಿನಂತಿ, ನಮ್ಮದು ಜಾತಿ ಸಣ್ಣ ಜಾತಿ. ನಾವು ಮೂರೇ ಊರಲ್ಲಿ ಇರ್ತೀವಿ ರೀ. ಒಂದು ರಾಜರು ಎಲ್ಲಿದ್ರಲ್ಲ ಹಿಂದೆ ರಾಜರ ಬಲ್ಲಿದ್ದೀವಿ, ಎರಡನೇದ್ದು ದೇಶಮುಖರು ಇದ್ದಲ್ಲಿದ್ದೀವಿ, ಮೂರನೇದು ಇನಾಮ್ಕಿ ಯಾರು ಮಾಡ್ತಿದ್ರಲ್ರಿ ಅಧಿಕಾರಶಾಹಿ ಕೊಟ್ಟಿರ್ತಾರೆ ಅವ್ರ ಬಲ್ಲಿ ಇರ್ತೀವಿ. ಸರಾಸರಿ ಇಡೀ ಕರ್ನಾಟಕದ ನಾವು ಇರೋದು ತಾಲೂಕಿಗೆ 3 ಊರಲ್ಲಿ ಮಾತ್ರ ಇದ್ದೀವಿ ರೀ. ಅದೂ ಸಣ್ಣ ಜನಸಂಖ್ಯೆ, 2 ರಿಂದ 3 ಲಕ್ಷ ಜನಸಂಖ್ಯೆ. ಒಡ್ಡರ ಜನಸಂಖ್ಯೆ ಇರೋದು 9 ರಿಂದ 10 ಲಕ್ಷ ಜನಸಂಖ್ಯೆ. ಮತ್ತು ಅವರು ರಾಜಕೀಯ ಮತ್ತು ಆರ್ಥಿಕವಾಗಿ ಬಹಳ ಪ್ರಬಲವಾಗಿರೋದರಿಂದ ಮತ್ತು ಅವ್ರದ್ದೇ ಆದ ಒಂದು ಗುರುಪೀಠ ಇರೋದರಿಂದ ಸರ್ಕಾರದ ಮೇಲೆ ಶಕ್ತಿ, ಜನಸಂಖ್ಯೆ ಶಕ್ತಿ, ರಾಜಕೀಯ ಶಕ್ತಿ ಅವರು ಪ್ರಯೋಗ ಮಾಡಿ ಅವರಂತೆ ಏನು ಆಡಿರ್ಬೇಕು ಎಲ್ಲನೂ ಮಾಡ್ಕೋತಾರೆ. ಆದರೆ ನಮ್ಮ ಬಲ್ಲಿ ರಾಜಕೀಯ ಶಕ್ತಿನೂ ಇಲ್ಲ, ಆರ್ಥಿಕ ಶಕ್ತಿನೂ ಇಲ್ಲ. ಅತಿ ಹಿಂದುಳಿದಂಥದ್ದು ನಮ್ಮ ಜನಾಂಗ. ಇಲ್ಲಿವರೆಗೂ ನಮ್ಮ ಜನಾಂಗಕ್ಕೆ SC ಪ್ರಮಾಣ ಪತ್ರ ತಗೋದ್ರಲ್ಲ ನಮಗೇನು ಏನೂ ಅನನುಕೂಲ ಆಗಿಲ್ಲ. ಆದರೆ ಈ ಒಡ್ಡರ ಜನಾಂಗದವ್ರು ರಾಜಕೀಯದಲ್ಲಿ ಇರೋದರಿಂದ ನಮ್ಮ ಸಮಾಜಕ್ಕೆ ಸ್ವಲ್ಪ ಹಿನ್ನಡೆ ಆಗತ್ತದ. ಕಾರಣ ಅಂದ್ರೆ ಅವರು ಮೇನೆ ಹೊರವರು ಇದನ್ನು ಬೆಸ್ತರ ಭೋವಿ ಅದಾರ, ಅವ್ರಿಗೆ ಕಾಸ್ಟ್ ಕೊಡಬೇಡ್ರಿ ಅಂಥೇಳಿ ತಾಲೂಕಾ ತಹಸೀಲ್ದಾರ, ಸರ್ಕಲ್, ತಲಾಟಿಗೆ ಸುದೇ ಒಬ್ಬರು ಮಂತ್ರಿಗಳು ಮಾತಾಡ್ತಾರೆ, MLAಗಳು ಮಾತಾಡ್ತಾರೆ, ರಾಜ್ಯ ಅಧ್ಯಕ್ಷರು ಮಾತಾಡ್ತಾರೆ, ಜಿಲ್ಲಾ ಅಧ್ಯಕ್ಷರು ಮಾತಾಡ್ತಾರೆ. ಆ ಭೋವಿ ನಮ್ಮ ಭೋವಿ ಅಲ್ಲ, ನಮ್ಮ ರಿಲೇಷನ್ ಅಲ್ಲ, ಒಡ್ರ ಭೋವಿ ಅವ್ರು ಅಲ್ಲ, ಅವ್ರಿಗೆ ಕಾಸ್ಟ್ ಕೊಡಬೇಡ ಅಂತ ಹೇಳ್ತಾರೆ. ಆದರೆ ತಮ್ಮ ಮಾಧ್ಯಮದ ಮುಖಾಂತರ ಒಂದು ಸ್ಪಷ್ಟನೆ ಕೇಳ್ತೀನಿ. ಕರ್ನಾಟಕದಲ್ಲಿ ಇಲ್ಲ ಭಾರತದಲ್ಲಿ ಒಂದೇ 2 ಹೆಸರಿದ್ದುವಂಥ ಜಾತಿ ಯಾವೂ ಇಲ್ಲ. ಒಡ್ಡರ್ ಅನ್ನೋದು ಸ್ಪಷ್ಟವಾಗಿ ಬೇರೆಯೇ ಇದೆ ರೀ, ಮತ್ತು ಭೋವಿ ಅನ್ನೋದು ಬೇರೆಯೇ ಇದೆ. ಆದರೆ ಅವರು ಹೇಳೋದನ್ನು ಒಡ್ಡರ ಭೋವಿ ಅಂತ ಹೇಳಕತ್ತಾರಲ್ಲ. ನಿಮ್ಮ ಮಾಧ್ಯಮ ಮುಖಾಂತರ ಅವರಿಗೊಂದು ಕ್ವಶನ್ ಕೇಳೋಕ್ಕೆ ಇಚ್ಛೆಪಡ್ತೀನಿ. ಅಕಸ್ಮಾತ್ ನಿಮ್ಮಲ್ಲಿ ಸರ್ಕಾರದ್ದು ಒಡ್ಡರ್ ಭೋವಿ ಅಂತೇಳಿ ಅನ್ನೋ ರೆಕಾರ್ಡ್ ನಿಮ್ಮ ಹತ್ರ ಇತ್ತು, ನೀವು ನಮಗೆ ಸ್ಪಷ್ಟವಾಗಿ ತೋರಿಸ್ರಿ. ಆನಂತರ ಮೈಸೂರು ಮಹಾರಾಜರು ನಮ್ಮನ್ನು ಭೋವಿಗಳು ಮಾಡಿದ್ರು ಅಂತ ನಿಮ್ಮಲ್ಲಿ ಏನು ಐತಲ್ಲ ಆಧಾರ. ಅಕಸ್ಮಾತ್ ನೀವು BHOVIನೇ ಮೈಸೂರು ಮಹಾರಾಜರು ನಿಮ್ಮನ್ನು ಭೋವಿಗಳು ಮಾಡ್ಯಾರ ಅಂತ ಹೇಳಿದ್ರೆ ನಾವು ಒಪ್ಕೊಂಡು ಬಿಡ್ತೀವಿ. ನಮ್ಮದು ಸಣ್ಣ ಸಮಾಜ. ಆದ್ರೆ ಜಾತಿ ಬಿಟ್ಕೊಡಕ್ಕೆ ನಾವಲ್ಲ. ನಿಮ್ಮ ಜಾತಿ ಒಳಗೆ ನಾವು ಬರಲ್ಲ, ನಮ್ಮ ಜಾತಿ ಒಳಗೆ ನೀವು ಬರಕ್ಕೆ ಹೋಗ್ಬೇಡ್ರಿ. ನೀವು ಹುಟ್ಟಿದ ಜಾತಿ ನಿಮಗಿರಲಿ, ನಾವು ಹುಟ್ಟಿದ ಜಾತಿ ನಮಗಿರಲಿ. ಸರ್ಕಾರ ಸವಲತ್ತಿನಾಗ ನೀವು SC ಪ್ರಮಾಣ ಪತ್ರ ಈಗ ಒಡ್ಡ ಅಂತೇಳಿ 2002ರಿಂದ ಅಧಿಕೃತವಾಗಿ ಭೋವಿ ಒಳಗೆ ತತ್ಸಮಾನ ಮಾಡ್ಕೊಂಬಂದಿರಿ. ಅದಕ್ಕೆ ನಮ್ಮದೇನು ವಿರೋಧಿಲ್ಲ. ಈಗ ನಿಮ್ಮದು ಭೋವಿ ಒಡ್ಡ ಏನಿದಿರಲ್ಲ ಅದಕ್ಕಿರ್ರಿ. ಒಡ್ಡರ ಜಾತಿ ನೀವು SC ಒಳಗೆ ಇದ್ದೀರಿ, ಇರ್ರಿ, ನಾವು ವಿರೋಧಿಲ್ಲ. ಆದರೆ ಭೋವಿ ಅನ್ನೋದಕ್ಕೆ ನಮ್ದು ಏನಾದ್ರೆ ನಮ್ಮ ಜಾತಿ ಅಂತೇಳಿ ನೀವು ಬಂದ್ರೆ ನಾವು ವಿರೋಧ ಮಾಡ್ತೀವಿ. ಯಾಕಂದ್ರೆ ಒಂದು ಸಣ್ಣ ಇರುವ ನಮಗೆ ಎಲ್ಲರೇ ಸ್ವಲ್ಪ ಸಟ್ಟ ಅಂತೇಳಿ ಹೊಡಿತೀವಿ. ಆದರೆ ನಮ್ಮ ಜಾತಿನೇ ಪೂರ್ತಿ ನೀವು ಕಸ್ಕೋಕಾರ ನಮ್ಮನ್ನು ಸಿಟ್ಟು ಬರ್ತದೆ. ನಾವು ಅದಕ್ಕೆ ವಿರೋಧ ಮಾಡ್ತೀವಿ, ಹೋರಾಟ ಮಾಡ್ತೀವಿ. ಈ ನಿಮ್ಮ ಕಿರುಕುಳದಿಂದ ಎಲ್ಲ ತಾಲೂಕು ತಹಸೀಲ್ದಾರ, ತಲಾಟಿಗಳ ಕಡೆಯಿಂದ ಏನು ಒತ್ತಡ ಹಾಕಿ ನಮ್ಮ ಕಾಸ್ಟ್ ಸರ್ಟಿಫಿಕೇಟ್ ಏನು ಕ್ಯಾನ್ಸಲ್ ಮಾಡೋಕತ್ತಿರಲ್ಲ, ಅದು ನಮ್ಮದು ಒರ್ಜಿನಲ್ ಭೋವಿಗಳು ಇರೋದರಿಂದ ಯಾವ ಭಾಳ ಒಂದು ಕ್ಷಣ ಆತಾರಲ್ಲ, ಒಂದು ಸ್ವಲ್ಪ ನಮಗೆ ತ್ರಾಸ ಆಗ್ಬೋದು 1 ವರ್ಷ. ಆದರೆ 2ನೇ ವರ್ಷಕ್ಕೆ ನಾವು ಗೆಲ್ತೀವಿ. 3ನೇದು ಒಂದು ಹೇಳ್ತೀವಿ. ಇಲ್ಲಿವರೆಗೂ 3
350ರಿಂದ 60 ಜನಕ್ಕೆ ನಮ್ಮ ಸರ್ಕಾರಿ ನೌಕರರನ್ನು ಸಸ್ಪೆಂಡ್ ಮಾಡಿಸಿದ್ರಿ. ಆದರೆ ಇಲ್ಲಿವರೆಗೂ ಒಬ್ಬರನ್ನೇನು ನಮಗೆ ನ್ಯಾಯಾಲಯದ ನಮ್ಮ ಕೈ ಹಿಡಿದೈತಿ. ಇಲ್ಲಿವರೆಗೂ ಒಬ್ಬನ್ನ ನೀವು ಬೋವಿ ಅಲ್ಲ ಅಂತೇಳಿ ಪ್ರೂವ್ ಮಾಡೋಕೆ ನಿಮ್ಮ ಕಡೆಯಿಂದ ಆಗಿಲ್ಲ, ಸಸ್ಪೆಂಡ್ ಮಾಡಿಸೋರ ಕಡೆಯಿಂದ. ಅವ ಸಸ್ಪೆಂಡ್ ಮಾಡಿಸಿನಿ ಅಂತ ಹೇಳಿದ್ರಿ ಅಂದ್ರೆ ನಾವು ಒಪ್ತಿದ್ದೀವಿ. ಆದರೆ ನೀವು ಇಲ್ಲಿ ಮಟ್ಟ ನಮಗೆ ಕಿರುಕುಳ ಕೊಡಕತ್ತಿರಲ್ಲ, ಆ ಕಿರುಕುಳದಿಂದ ನಮ್ಮ ಜನ ಸೋತೋಗ್ಯದ. ನಮ್ಮದು ಸಂಘಟನೆ ಮಾಡ್ಕೊಳತ್ತೀವಿ. ಯಾಕಂದ್ರೆ ಯಾವಾಗೂ ಒಂದು ವ್ಯವಸ್ಥಿತನ ಒಂದು ಇದ್ರ ತನ ನಾವು ತಡ್ಕೊಂಡಿವಿ. ಇನ್ನು ಮುಂದೆ ನಮ್ಮ ಬೋವಿ ಜನ ಎಲ್ಲರೂ ಎಚ್ಚೆತ್ತುಕೊಂಡಿದ್ರಿಂದ ನಮ್ಮದು ಈಗಾಗ ಸಂಘಟನೆ ಆಗ್ಯದ. ಸರ್ಕಾರ ಮಟ್ಟಕ್ಕೆ ನಾವೇನು ಮುಟ್ಟಿಸ್ಬೇಕು ಸಂಘಟನೆ ಹೋರಾಟ ಬೆಳಗಾವದಲ್ಲಿ 25,000 ಜನಸಂಖ್ಯೆ ಕೂಡಿ ಒಂದು ಹೋರಾಟ ಮಾಡಿ ಮನವಿ ಮಾಡೀವಿ. ಸರ್ಕಾರ ಮಟ್ಟಕ್ಕೆ ಏನು ತಮಗೆ ಗಮನಕ್ಕೆ ಬರಬೇಕಾಗ್ಯದ ಬಂದದ. ಆದರೆ ಸರ್ಕಾರ ಇಚ್ಛಾಶಕ್ತಿ ಕೊರತೆಕ್ಕಿಂತನೂ ಒಡ್ರ ಜನಾಂಗದವ್ರು ರಾಜಕೀಯದಲ್ಲೇ ಪ್ರಾಬಲ್ಯ ಇರೋದರಿಂದ ನಮಗೆ ಹಿನ್ನಡೆ ಅಲಕತ್ತದ ಅಂತ ಹೇಳಿ ನಾನು ಒಪ್ಪಕ್ಕೆ ರೆಡಿ ಇದ್ದೀನಿ. ಅದಕ್ಕಾಗಿಯೇ ತಮ್ಮ ಪತ್ರಿಕಾ ಮತ್ತು ನ್ಯೂಸ್ ಚಾನಲ್ ಮುಖಾಂತರ ಸರ್ಕಾರ ಮಟ್ಟಕ್ಕೆ ನಮ್ಮ ಸಣ್ಣ ಸಮಾಜ ಇರೋದರಿಂದ ತಮ್ಮಲ್ಲಿ ವಿಶೇಷ ಕಳಕಳಿ ವಿನಂತಿ ಅಂದರೆ ನಮಗೆ ಶಕ್ತಿ ಇಲ್ಲ. ರಾಜ್ಯ ಸರ್ಕಾರ ಮಟ್ಟನೂ ಹೋದ್ರೆ ಅಲ್ಲಿ ಧ್ವನಿಯಾಗಿ ಪರಿವರ್ತನೆ ಆಗೋ ಶಕ್ತಿ ಇಲ್ಲ. ತಮ್ಮದು ಮಾಧ್ಯಮದ ಮುಖಾಂತರ ನಮ್ಮ ಸತ್ಯವಂತರದು ಮತ್ತು ಸರ್ಕಾರ ದಾಖಲೆ ಇರುವಂಥ ಬೋವಿಗಳು ಮೇನೆ ಪಲ್ಲಕ್ಕಿ ಹೊತ್ತು ಇಲ್ಲಿ ಮಠ ನಾವು ಮೇನೆ ಪಲ್ಲಕ್ಕಿ ಹೊತ್ತು ಸೇವೆ ಸಲ್ಲಿಸಿದಂಥ ಈ ಭೋವಿಗಳಿಗೆ ತಾವು ನಮಗೆ ಧ್ವನಿಯಾಗಿ ನಿಲ್ಲಬೇಕಂತ ಹೇಳಿ ತಮ್ಮಲ್ಲಿ ಕಳಕಳಿ ವಿನಂತಿ. ಇನ್ನೊಂದು ಸಾರಿ ತಮ್ಮಲ್ಲಿ ಎಲ್ಲ ಮಾಧ್ಯಮದವರಿಗೆ ಕೈ ಮುಗಿದು ಕೇಳ್ಕೊತೀನಿ. ನಾನು ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ತೆ. ಶಿವರಾವ್ ಬೋವಿ, ಅಖಿಲ ಕರ್ನಾಟಕ ಬೋವಿ ಸಮಾಜದ ಸರ್ಕಾರಿ ನೌಕರ ಸಂಘದ ರಾಜ್ಯಾಧ್ಯಕ್ಷ. ಈಗಾಗಲೇ ನಮ್ಮ ಅಧ್ಯಕ್ಷರು ವಿಷಯಗಳನ್ನು ತಿಳಿಸಿದರು. ಇದರಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆದಾಗ 10 ಜನರ ಒಂದು ಸಮಿತಿಯನ್ನು ಮಾಡಿದ್ರು. ಅದಕ್ಕೆ ಅಧ್ಯಕ್ಷರು ಯಾರಿಗೆ? ಉಗ್ರಪ್ಪ ಸಾಹೇಬ್ರಿಗೆ ಮಾಡಿದರು. ಅದರಲ್ಲಿ ಏನಪ್ಪ ಅಂತಂದ್ರೆ KB ಶಾಣಪ್ಪ ಅವರು, ಮೋಟಮ್ಮ ಅವರು, HM ರೇವಣ್ಣ ಅವರು, MD ಲಕ್ಷ್ಮೀನಾರಾಯಣ, ಹೀಗೆ ಒಂದು 10 ಜನರ ಒಂದು ಸಮಿತಿಯನ್ನು ಮಾಡಿ ಆ ಒಂದು ಸದನ ಸಮಿತಿ ಮಾಡಿ ಇಡೀ ಕರ್ನಾಟಕದ ಪ್ರತಿ ಜಿಲ್ಲೆ ಮತ್ತು ತಾಲೂಕುಗಳಿಗೆ ಸಂದರ್ಶನ ನೀಡಿದ ನಂತರ ಅವ್ರು ಏನು ಮಾಡಿದ್ರು, ಒಂದು ಉಗ್ರಪ್ಪ ಸಾಹೇಬರು ಒಂದು ವರದಿ ಕೊಟ್ಟರು. ಇವರು ಪಲ್ಲಕ್ಕಿ ಮೇಡೆ ಹೊರುವಂಥ ಬೋವಿಗಳು ಜೀವಂತ ಇದ್ದಾರೆ, ಇವರೇ ನಿಜವಾದ ಬೋವಿಗಳು. ಆದರೆ 1950ರ ಪ್ರಕಾರ ನಾವು ನಿಜವಾದ ಬೋವಿಗಳು. ಯಾಕಂದರೆ ಒಡ್ರ ಜನಾಂಗದವರು ಈಗಾಗಲೇ ಏನು ಮಾಡಿದ್ದಾರೆ, ಬೋವಿ ಅಂತ ಅವ್ರು ಹೇಳ್ಕೊತಾ ಇದ್ದಾರೆ. ಅವರು 1946ರಲ್ಲಿ ಏನು ಮಾಡಿದ್ದಾರೆ, BOYI ಬೋಯಿ ಇದ್ದೀವಂತ ಅವರೇ ಗೆಜೆಟಿಯರ್ ಪಾಸ್ ಮಾಡಿಕೊಟ್ಟಿದ್ದಾರೆ ಮೈಸೂರು ಸರ್ಕಾರದಿಂದ. ಇದು ಪಾಸ್ ಮಾಡ್ಕೊಂಡ ನಂತರ ಅವ್ರಿಗೆ ಬೋವಿ ಇದ್ದೀವಿ ಅಂತ ಅವ್ರು ಹೇಳ್ತಾರೆ. ಅಂದರೆ ಒಂದು ಆದೇಶ ಬೇಕಲ್ಲ, ಅಥವಾ ಯಾವುದೇ ಸರ್ಕಾರದ ಆದೇಶ ಆಗಿರ್ಬೋದು. ಮೈಸೂರು ಸರ್ಕಾರದ ಅಧೀನದಲ್ಲೇ ಬಂದಾಗ 1940ರಲ್ಲಿ ಇದು 46ರಲ್ಲಿ ಮಾಡಿದ್ದಾರೆ. ತದನಂತರ ಅವ್ರು ಬೋಯಿ ಇದ್ದಿದ್ದು ಅವ್ರು ಮತ್ತೆ ಬೋವಿ ಯಾವಾಗಾದರು ಅದರಲ್ಲೇ ಅವರಲ್ಲೇ 2 ಪಂಗಡ ಇವೆ. ಅವು ಸ್ವಾಮಿಗಳ ಹಿಂದ್ಗಡೆ ಸಿದ್ದರಾಮೇಶ್ವರ ಸ್ವಾಮಿಗಳ ಹಿಂದ್ಗಡೆ ಇರ್ತಕ್ಕಂಥವ್ರೆಲ್ಲ ಬೋವಿ ಅಂತ ಬಳಸ್ತಾರೆ ಅಂತ ಹೇಳ್ತಾರೆ. ರಾಯಚೂರದಲ್ಲಿ ಅವ್ರು ಒಡ್ರ ಜನಾಂಗದವರು ಇದ್ದವರು ಒಡ್ರಂತೆ ಬಳಸರಂತೆ. ಯಾಕಂದರೆ ಇಲ್ಲಿ ನಮ್ಮ ಒಂದು ಕಲ್ಯಾಣ ಕರ್ನಾಟಕದಲ್ಲಿ ನಮ್ಮ ಬೋವಿ ಜನಾಂಗ ಸಂಖ್ಯೆ ಜಾಸ್ತಿ ಆದರೆ ಅದಕ್ಕೆ ನಮ್ಮ ಸಂಖ್ಯೆ ಅದನ್ನೋದು ಅವರಿಗೂ ಗೊತ್ತು. ಅದಕ್ಕೂ ಅವ್ರೇನಂತಾರೆ, ನಾವು ಒಡ್ರೆ ಬರ್ಸಂಬ್ರಿ ಬೋವಿ ಬೇಡ ಅಂತ ಅವರೇ ರಾಯಚೂರದಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾರೆ ಆ ಸಮಾಜಕ್ಕೆ ಸಂಬಂಧಪಟ್ಟರು. ಇಷ್ಟೆಲ್ಲನೂ ಆದಾಗೂ ಇಲ್ಲಿ ನೋಡಿ 2002ರಲ್ಲಿ ರಾಯಚೂರು ನ್ಯಾಯಾಲಯ ಒಂದು ಆದೇಶ ಮಾಡಿದೆ. ಒತ್ತಡಪೂರ್ವಕವಾಗಿ ಇವರಿಗೆ ಬೋವಿ ಅಂತ SC ಪಟ್ಟಿಯಲ್ಲಿ ಸೇರಿಸ್ತಾ ಇದ್ದಾರೆ ಒಡ್ರಿಗೆ ಅಂತ ಸ್ಪಷ್ಟವಾಗಿ 2002ರಲ್ಲೇ ಇದು ಆದೇಶ ಆಗಿದೆ. ತದನಂತರ ನಾವು ಒಂದು ಕೇಂದ್ರ ಸರ್ಕಾರದವರು ಒಂದು ಸಮಿತಿ ಬಂದಿತ್ತು ಎಲ್ಲಿಗೆ ಬೆಂಗಳೂರು ಅಂಬೇಡ್ಕರ್ ಭವನದಲ್ಲಿ ಬಂದಾಗ ನಾವು 2013ರಲ್ಲಿ ನಮ್ಮದೇ ಆದಂಥ ಅವರು ನಮ್ಮನ್ನು ಏನು ಮಾಡ್ತಾರೆ, ನಾನು ಬೆಸ್ತ ಬೋವಿಗಳು, ಇವರು ಅಂಬಿಗರು, ಕಬ್ಬೇರು, ಮೀನುಗಾರರು ಅಂತ ಹೇಳ್ತಾರೆ. ನಿಜವಾಗ್ಲೂ ನಾನು ಹೇಳ್ತಾ ಇದ್ದೀನಿ, ಇಡೀ ಕರ್ನಾಟಕದಲ್ಲಿ ಕಬ್ಬೇರು ಜನಾಂಗ ಗಂಗಾಮತ ಜನಾಂಗಕ್ಕೂ ನಮಗೂ ಸಂಬಂಧನೇ ಇಲ್ಲ. ಯಾಕಂದರೆ ಆ ಜನಾಂಗನೇ ಬೇರೆ. ಮೀನುಗಾರರು, ಬೋಯಿಗಳು, ಅರ್ಧಕ್ಕೂ ಬೋಯಿಗಳಿದ್ದಾರೆ, ಬೋಯಿನ್ಗಳಿದ್ದಾರೆ. ಆದರೆ ಈ ನಮ್ಮದಿರೋದು ಬೋವಿ, BHOVI. ನಮ್ಮ ದಾಖಲೆಗಳು 1906ರಿಂದ ದಾಖಲೆಗಳವ ನಮ್ಮ ಕಡೆ ರಿಕಾರ್ಡ್ಸ್. ನಮಗೆ ಏನು ಮಾಡ್ತಾರೆ, ಕೆಲವು ಮಾಧ್ಯಮ ಸರ್ಕಾರಿ ಅಧಿಕಾರಿಗಳು VA ಆಗಿರ್ಬೋದು, RI ಅವರಿಗೆ ಈ ರಾಜಕೀಯ ಒತ್ತಡದಿಂದ ಅವರು ಎಲ್ಲಿ ಮಿನಿಸ್ಟ್ರುಗಳು MLAಗಳು ಇದ್ದಾರೋ ಅಲ್ಲಿಂದ ಒತ್ತಡ ಆಗ್ತಾ ಇದ್ದಾರೆ. ಈ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಗುಲ್ಬರ್ಗದಲ್ಲಿ ನಮ್ಗೆ ಇಲ್ಲಿವರೆಗೂ ನಿಂತಿಲ್ಲ. ನಾವು 1950ರಿಂದ 45 ವರ್ಷ ಸರ್ವಿಸ್ ಮಾಡಿದ್ದಾರೆ ನಮ್ಮಲ್ಲಿ ಸರ್ಕಾರಿ ನೌಕರಸ್ಥರು. ಅವಾಗಿಂದ ಹಿಡಿದು ಸರ್ಟಿಫಿಕೇಟ್ ತೊಗೋತಾ ಇದ್ದೀವಿ ನಾವು. ಅಲ್ಲಿ ಬೀದರ್ದಲ್ಲಿದ್ದಾರೆ. ಈಗ ರಾಯಚೂರದಲ್ಲೂ ನೋಡಿ 2-3 ಸಲ ಬಂದ್ ಮಾಡಿಸಿದ್ದಾರೆ. ಮತ್ತು 2-3 ಸಲ ತಹಸೀಲ್ದಾರ್ಗಳು ಬಂದು ಎನ್ಕ್ವೈರಿ ಮಾಡಿ ಕೊಟ್ಟಿದ್ದಾರೆ. ಅಂದರೆ ಅವ್ರು ಬರೀ ಏನು ಮಾಡ್ತಾ ಇದ್ದಾರೆ ಅಂದರೆ
ಸಿದ್ದರಾಮೇಶ್ವರ ಮಹಾಸ್ವಾಮೀಜಿಗಳು ಒತ್ತಡ ಹಾಕ್ತಾ ಇದ್ದಾರೆ. ಕಾಯ್ದೆ ಕಾನೂನು ಪ್ರಕಾರ ಆದೇಶಗಳು ನೋಡ್ತಾ ಇಲ್ಲ. ಬೋವಿ ಪೀಠ ಅಂತ ಮಾಡ್ಕೊಂಡಿದ್ದಾರೆ. ಬೋವಿ ಪೀಠ ಮಾಡ್ಕೊಳ್ಳಿಕ್ಕೆ ಬೇಕಲ್ಲ ಅದಕ್ಕಾದೆ. ಇದೆಲ್ಲ ದಾರಿ ತಪ್ಪಿಸುವಂಥದ್ದು. ಮತ್ತು ಇನ್ನೊಂದೇನಾಗ್ಲಿಕ್ಕತ್ತದ, ನಮ್ಮ ಜನಾಂಗ ಅತ್ಯಂತ ಕಮ್ಮಿ ಜನಾಂಗ ಇರೋದ್ರಿಂದ ಯಾದಗಿರದಲ್ಲಿ ಒಬ್ಬ ಸರ್ಕಾರಿ ನೌಕರನಾಗಿ ಅವನ ನೌಕರಿ ಹೋಯ್ತ್ರಿ. ಅವ ಕುಡಿದು ಅವ ಸತ್ತೋಗ್ಬಿಟ್ಟ. ಮತ್ತು ಅನೇಕ ಕುಟುಂಬಗಳಲ್ಲಿ ಇವೇನಾಗ್ಲಿಕ್ಕತ್ತವ ಅಂದರೆ ಸಣ್ಣ ಪುಟ್ಟ ಘಟನೆಗಳಾಗಿ ಮಕ್ಕಳು ಏಸೋ ನವೋದಯ, ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆಗಳಿಗೆ ಆಯ್ಕೆಯಾಗಿ ಅವ್ರೇನು ಮಾಡ್ಲಿಕ್ಕತ್ತಾರ, ಸರ್ಟಿಫಿಕೇಟ್ ಸಿಗಲಾರ್ದು ಹೋಗಿ ಮತ್ತು ಅವ್ರ ಜೀವನ ಇದಾಗ್ಲಿಕ್ಕತ್ತ. ವಿದ್ಯಾಭ್ಯಾಸನೂ ಸಿಗ್ತಾ ಇಲ್ಲ ಈ ಕಡೆ. ನಮ್ಮ ಮಕ್ಕಳಿಗಂತೂ ಭಾಳ ತೊಂದರೆ ಆಗ್ಲಿಕ್ಕತ್ತ. ಮತ್ತು ಸರ್ಕಾರಿ ನೌಕರಸ್ಥರು ಎಲ್ಲೇನೋ ಸೆಲೆಕ್ಷನ್ ಆಯಿತು ಅಂದ್ರೆ ಅವ್ರು ಎಲ್ಲೆಲ್ಲೋ ಅವರು ಒಂದು ಇದು ಹಾಕಿ ರೆಕಮೆಂಡ್ ಮಾಡಿ ಅವ್ರದ್ದೆಲ್ಲ ಡಾಕ್ಯುಮೆಂಟ್ಗಳು ತೆಗೀರಿ, ಅವ್ರ ಅಂಬಿಗಾರರ ಬೆಸ್ತರ. ಅರೆ ನಾವು ಹೇಳ್ತಾ ಇದ್ದೀವಿ, ನಮಗೆ ನೀವು ಅಂಬಿಗರು ಮೀನುಗಾರರು ಅದು ಅಂತ ನೀವು ಹೇಳಲಿಕ್ಕೆ ಯಾರು ನಿಮ್ಮ ಕಡೆ ಆದೇಶವ ಅಥವಾ ಇದು ಏನೇನ ದಾಖಲೆಗಳಿದ್ರೆ ತೋರಿಸ್ರಿ. ಅಥವಾ ನಮ್ಗೆ ಯಾವ ಸರ್ಕಾರ ಯಾವ ಜಾತಿಯಲ್ಲಿ ಸೇರಿಸ್ಲಿಕ್ತಾ ಇರೋದು. ಸರ್ಕಾರದ ಅಧೀನ ಕಾರ್ಯದರ್ಶಿಗಳು ಇಲ್ಲಿವರೆಗೂ 17 ಆದೇಶಗಳು ಮಾಡಿದ್ದೇವೆ ನಮ್ಮ ಪರವಾಗೇ ಈ ಆದೇಶವೇ. ಮತ್ತು ಪ್ರತಿಯೊಂದೂ ಇವತ್ತು ತೋರಿಸ್ಬೇಕಾದ್ರೆ ಈಗ ನೋಡ್ರಿ ಇನ್ನೊಂದ್ರಿ, ಈ ತಂಗಡಿಗೆಯವರಾಗಿರ್ಬೋದು, ಮಾನಪ್ಪ ವಜ್ಜಾಲ ಆಗಿರ್ಬೋದು, ಇವರೆಲ್ಲ ಬೋವಿ ಅಂತ ತೊಗೊಂಡಿದ್ರು ಜಾತಿ ಸರ್ಟಿಫಿಕೇಟ್. ಅವ್ರದ್ದು ಮಾಹಿತಿ ಹಕ್ಕಿನಾಗ ನಾವು ಕೇಳಿದ ನಂತರ ಅವ್ರದ್ದು ಶಾಸಕರ ಒಂದು ಚುನಾವಣೆ ನಿಂದಿರ್ಲಿಕ್ಕೆ ಟಿಕೆಟ್ ಸಿಗ್ಬೇಕಲ್ಲ, ಅವಾಗ ಇವರು ಬೋವಿ ಅಲ್ಲ ಅಂತಂದಾಗ ಅವ್ರು ಮತ್ತೆ ಆಮೇಲೆ ಏನು ಮಾಡಿದ್ರು, ಒಡ್ರ ಅಂತ ತೊಗೊಂಡು ಸರ್ಟಿಫಿಕೇಟ್ ತೊಗೊಂಡು ಚುನಾವಣೆಗೆ ನಿಂತಾಗ ಸುಮಾರು 8 ಜನರದ್ದು ಶಾಸಕರದ್ದು ಮಾಹಿತಿ ಅವನ ಕಡೆ. ಅವ್ರು ಯಾರು ಈಗ ಒಡ್ರ ಅಂತ ತೊಗೊಂಡಿದ್ದಾರೆ, ಯಾರು ಬೋವಿ ಅಂತಿಲ್ಲ. ಆದರೆ ಕೆಳ ಹಂತದಲ್ಲಿ ಅವ್ರು ಏನು ಮಾಡಿರ್ತಾರೆ, ಇದ್ದಂಥ ಒಡ್ರ ಜನಾಂಗದವ್ರಿಗೆ ಬೈ ಮಿಸ್ ಆಗಿ ಏನೇನೋ ಸಂದೇಶ ತಪ್ಪಿಕೊಡ್ಲಿಕ್ಕತ್ತಾರ. ಅವರೇ ದಾಖಲೆಗಳಲ್ಲಿ ದೊಡ್ಡ ದೊಡ್ಡ ಶಾಸಕರು ಮಿನಿಸ್ಟ್ರುಗಳು ತಮ್ಮ ದಾಖಲೆಗಳಲ್ಲಿ ಒಡ್ರಂತಿದೆ, ಆದರೂ ಬಡ ಜನರಿಗೆ ಸುಮ್ಮನೆ ಬೋವಿ ಅಂತ ಬರ್ಸ್ರಿ ಅಂತ. ಅರೆ ವಂಶಾವಳಿ ತೆಗೆದ್ರೆ ಅವರು ಇತಿಹಾಸಗಳಲ್ಲಿ ಎಲ್ಲಿ ಸಿಗ್ತದೆ ರೀ? ನಮಗೊಂದು ಸರ್ಟಿಫಿಕೇಟ್ ಕೊಡ್ಬೋದ್ರೆ ನಿಮ್ಮ ವಂಶಾವಳಿ ತೆಗೀರಿ, ಎಲ್ಲಿಯಾದ್ರೂ ತೋರಿಸ್ರಿ, ನಮಗೆ ತೋರಿಸ್ರಿ ಅಂತ ಹೇಳಿ ಬರ್ತಾರೆ. ನಾವು 55 ವರ್ಷದ ಮಾಹಿತಿಗಳು ಕೊಡ್ತಾ ಇದ್ದೀವಿ, ಅದು ಒಪ್ತಾ ಇಲ್ಲ. ಯಾಕಂದರೆ RIVಗೆ ಅವರು ರೆಕಮೆಂಡ್ ಮಾಡ್ಲಿಕ್ಕೆ ಮಿನಿಸ್ಟರ. ಈಗ ತಂಗಡಿಗೆ ಸಾಹೇಬ್ರು ಇದ್ದಾರೆ, ಅಲ್ಲಿ ಕೊಪ್ಪಳ ಡಿಸ್ಟಿಕ್ನಿಗೆ ಕುಷ್ಟಗಿದ ಒಳಗೆ ನಮ್ಮವರು ಒಂದು ಸುಮಾರು 135 ದಿನ ಸ್ಟ್ರೈಕ್ ಕುಂತಾರೆ. ಎಲ್ಲನೂ ಸರ್ಟಿಫಿಕೇಟ್ ಅವ್ರ ಬಳಿ ಸುಮಾರು ಒಂದು 25-30 ವರ್ಷ ಕೊಟ್ಟಂಥ ಸರ್ಟಿಫಿಕೇಟ್ಗಳಿವೆ, ಅಲ್ಲಿ ಬಂದ್ ಮಾಡಿದ್ದಾರೆ. ಮಸ್ಕಿ ಒಳಗೆ ಸುಮಾರು 2-3 ಸಲ ಬಂದ್ ಮಾಡೋದು ಚಾಲು ಆಗೋದು. ಲಿಂಗಸೂರಲ್ಲಿ ಅಲ್ಲಿ ಎಲ್ಲಿ ಒಡ್ರು ಶಾಸಕರು ಇದ್ದಾರೋ ಅಲ್ಲಿ ನಮಗೆ ಸಮಸ್ಯೆ ಮಾಡ್ಲಾಯ್ತಾರೆ. ಅದಾದ ನಂತರ ಮುಖ್ಯವಾಗಿ ತಗೋಬೇಕಾದ್ರೆ ಮತ್ತು 1950ರಿಂದ ಅವ್ರು ಯಾವುದೇ ದಾಖಲೆಯಲ್ಲಿ ಒಡ್ರ ಅಂತ ಪದ ಎಲ್ಲಿಲ್ಲರಿ. ಎಲ್ಲಿವರೆಗೂ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಾಜಿ ದೇವರಾಜ ಅರಸ್ ಅವರು ಮುಖ್ಯಮಂತ್ರಿ ಆದಾಗ ರೆಕಮೆಂಡ್ ಮಾಡಿದ್ರು. ಅವ್ರು ಏನು ರೆಕಮೆಂಡ್ ಮಾಡಿದ್ರು, ಬೋವಿ ಪದದ ಸಮಾನಾಂತರ ಪದ ಅಂತ ಏನು ಮಾಡಿ ಕಳಿಸಿದ್ದಾರೆ. ಅವ್ರಿಗೆ ಬೋಯಿ ಪದ ಅಂತ ಹಾಕ್ಬೇಕಾಗಿತ್ತು ಅವರು. ಮತ್ತು ಅದಕ್ಕೆ ಉಗ್ರಪ್ಪ ಸಾಹೇಬ್ರು ಒಪ್ಕೋತಾರೆ, ನಮ್ಮ ಸರ್ಕಾರನೇ ಮಾಡಿದ್ದು ತಪ್ಪು. ಅವ್ರಿಗೆ ಆ್ಯಕ್ಚುಲಿ ಬೋಯಿ ಪದದ ಸಮಾನಾಂತರ ಪದ ಅಂತ ಹಾಕಬೇಕಾಗಿತ್ತು, ಬೋವಿ ಅಂತ ಸೇರಿಸಿ ಕಳಿಸಿದ್ದಾರೆ. ನಾವು ದಾಖಲೆಗಳೆಲ್ಲ ಕೊಟ್ಟ ನಂತರ ನಮಗೆ ಸುಮಾರು ಇಲ್ಲಿವರೆಗೂ 17 ಆದೇಶಗಳಾಗಿವೆ. ಜೊತೆಗೆ ಮತ್ತು ಈ 2017ರಲ್ಲಿ ಆಗಿದೆ. ಮತ್ತು ಅದಾದ ನಂತರ ನಮ್ಮೂರು ನಾವು ಸೆಕ್ರೆಟರಿ ಇವ್ರಿಗೆ ಕೊಟ್ಟಾಗ ಒಡ್ಡರಿಗೆ ಬೋವಿಗಳಿಗೆ ಬೋವಿ ಅಂತ ಕೇಳಿದರೆ ಬೋವಿ ಕೊಡ್ರಿ, ಒಡ್ಡರಿಗೆ ಕೊಡ್ರಿ. ಒಡ್ರಿಗೆ ಬೋವಿ ಅಂತ ಕೊಟ್ಟರೆ ಸರ್ಟಿಫಿಕೇಟ್ ರದ್ದುಪಡಿಸ್ರಿ ಅಂತ ಹೇಳಿದ್ದಾರೆ. ಇದು ಯಾವಾಗ ಆಗಿದೆ ಆದೇಶ? 2022ರಲ್ಲಿ ಆಗಿದೆ. ಇಷ್ಟೆಲ್ಲನೂ ಇದ್ದಾಗ ಮತ್ತು ಇನ್ನೊಂದು ಕಲ್ಲೊಡ್ಡ, ಮಣ್ಣೊಡ್ಡ, ಬಂಡಿ ಒಡ್ಡ, ಗಿರಣಿ ಒಡ್ಡ, ಕೆಲವು ಒಡ್ಡ ಪದಗಳೇನಿವೆ ಇವತ್ತಿನ ತನಕಲೂ ಪ್ರವರ್ಗ 1ರಲ್ಲಿವೆ. 2022 ನಂತರ ಯಾವಾಗ ಅಮೆಂಡ್ಮೆಂಟ್ ಆಗಿ ಬಂತು ಅವಾಗಿಂದ ಹಿಡಿದು ನಮ್ಗೆ ತೊಂದರೆ ಮಾಡತ್ತೆ. ಅಲ್ಲಿವರೆಗೂ ನಮ್ಮ ಸರ್ಟಿಫಿಕೇಟ್ ಯಾವ ತೊಂದರೆ ಆಗಿರಲಿಲ್ಲ, ಧಾರಾಳವಾಗಿ ಸರ್ಟಿಫಿಕೇಟ್ಗಳು ಕೊಡ್ತಿದ್ರು. ಈಗಲೂ ಬೀದರ್, ಗುಲ್ಬರ್ಗ, ರಾಯಚೂರು ಒಂದು ಜಿಲ್ಲೆಯಲ್ಲಿ ಏನು ಮಾಡಿರ್ತಾರೆ, 4 ತಾಲೂಕು ಕೊಟ್ಟರೆ 2 ತಾಲೂಕದಲ್ಲಿ ಅಬ್ಜೆಕ್ಷನ್ ಮಾಡ್ತಾರೆ. ಅದಕ್ಕೆ ದಯಮಾಡಿ ನಮ್ಮದು ಒಂದು ರಿಕ್ವೆಸ್ಟ್, ಅವ್ರ ಕಡೆ ಅಧಿಕಾರ ಇದೆ, ಒತ್ತಡ ಹಾಕ್ತಾ ಇದ್ದಾರೆ. ಮತ್ತು ಸ್ವಾಮೀಜಿಗಳು ಮತ್ತು ದೊಡ್ಡ ಸ್ವಾಮೀಜಿಗಳವರು ಆ್ಯಕ್ಚುಲಿ ಸಮಾಜಕ್ಕೆ ಈ ಥರ ಘರ್ಷಣೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಅವರು ಒಂದು ಏನಾದರೂ ದಾಖಲೆಗಳಿದ್ದರೆ ನಮಗೆ ಸಭೆ ಕರೀಲಿ, ಆ ಸಭೆಯಲ್ಲಿ ಅವರು ದಾಖಲೆಗಳು ತೋರಿಸಲಿ, ನಾವು ನಮ್ಮ ದಾಖಲೆಗಳು ತೋರಿಸ್ತೀವಿ, ನಿರ್ಣಯ ಮಾಡಲಿ. ಬೇಡಾಗಿದ್ರೆ ನಮಗೆ ಅವ್ರು ಯಾವ್ದಾದ್ರು ಸೇರಿಸಲಿ. ವಿನಾಕಾರಣ ಒಂದು ಸಮಾಜದಲ್ಲಿ ಗೊಂದಲ ಸೃಷ್ಟಿ ಮಾಡಿ ಬಡವರು ಸಾಯ್ಲಿಕ್ಕೆ ಇದ್ರದಾಗ. ನಿಜವಾಗ್ಲೂ ನಮ್ಮ ಬೋವಿ ಜನಾಂಗದ ಬಡವ ಜನರಿಗೆ ಮಕ್ಕಳಿಗೆ ಒಬ್ಬರೇ ಇಲ್ಲಿ ನಮ್ಮ ಗುಲ್ಬರ್ಗಾದಲ್ಲಿ ಬಂಡೆ ಅಂತಕ್ಕಂಥ PSI ಸಾಹೇಬರು ಇದಾದಾಗ ಅವ್ರ ಮನೆಯವರು ಹೋಗಿ ವಿಧಾನಸೌಧ ಎದುರ್ಕೊಂತಾರೆ. ಅವಾಗಿಂದ ಹೋಗಿ ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪ ಸಾಹೇಬ್ ಬಂದು ಅವರಿಗೆ ಪ್ಲಾಟು, ನೌಕರಿ ಎಲ್ಲ ಕೊಟ್ಟರು. ಆದರೆ ನಮ್ಮ ಜನ ಈ 2-3 ಲಕ್ಷ ಜನರಲ್ಲಿ
ಹೊತ್ತು ಉರಿತಾ ಇದ್ದಾರೆ ಎಷ್ಟೋ ಜನರಿಗೆ ಸರ್ಟಿಫಿಕೇಟ್ಗಳು ಸಿಗಲಾರ್ದಕ್ಕೆ. ಎಷ್ಟು ತೊಂದರೆ ಆಗ್ಲಿಕ್ಕಂತಂದ್ರು ಒಂದೊಂದು ಸಲ ಸುಮಾರು ನಮ್ಮ ಕರ್ನಾಟಕದಲ್ಲಿ ಭಾಳ ಜನ ಶಿಕ್ಷಕರು ಸಹಿತ ಯಾರೋ ಹರೇಸ್ಮೆಂಟ್ ಆಗಿ ಜೈಲಿಗೂ ಹೋಗಿದ್ದಾರೆ ಒಂದೊಂದು 6 ತಿಂಗಳು. ಮತ್ತು 100% ನಮಗೆ ಗೆಲುವಾಗಿದೆ. ಯಾವ ಒಂದು ಕೇಸಲ್ಲೂ ನಾವು ಅಲ್ಲೂ ಸೋತಿಲ್ಲ. 100% ನಾವು ನಮ್ಮ ಜನಾಂಗದವ್ರು ಕೋರ್ಟಿಗೆ ಹೋದ್ರೆ ನಮ್ಮ ಪರವಾಗಿ ಆಗಿದೆ ಕೇಸ್. ಇಷ್ಟೆಲ್ಲನೂ ಆದೇಶಗಳು ಇದ್ದಾಗೂ ಒಂದು ಸುಮಾರು 17 ನೋಡ್ರಿ. ಈಗ ಇಲ್ಲಿ ಅವರು ತಹಸೀಲ್ದಾರ್ ಕೊಟ್ಟಿದ್ದಾರೆ, ಮೇಣೆ ಪಲ್ಲಕ್ಕಿ ಹೊರುವಂಥ ಬೋವಿಗಳು ವಡ್ಡರು ರಾಜ್ಯ ಸರ್ಕಾರದಲ್ಲಿದೆ, ಬೋವಿಗಳು ಕೇಂದ್ರ ಸರ್ಕಾರದಿಂದ ಅಮೆಂಡ್ಮೆಂಟ್ ಆಗಿದೆ ಅಂತ. ಇದು ಅಧಿಕಾರಿಗಳು ಕೊಟ್ಟಂಥ ಮಾಹಿತಿ. ನಾವು ತಯಾರು ಮಾಡಿಲ್ಲ. ಇಷ್ಟೆಲ್ಲ ಇದ್ದಾಗೂ ಅನೇಕ ಸುಮಾರು 16-17 ಆದೇಶಗಳು ಮಾಹಿತಿ ಇದರಲ್ಲಿ ಕೇಳಿದ್ದೀವಿ. ವಿಧಾನಸಭೆಯಲ್ಲಿ ಚರ್ಚೆಗಳು ಮಾಡಿದ್ದಾರೆ. ಕೆ ಬಿ ಶಾಣಪುರ ಇದ್ದಾಗ ಪೇಪರ್ ಈ ಥರ ಹಾರಿಸಿ ಹೊಡೆದ್ರು. ಇದೇ ಮಾನಪ್ಪ ವಜ್ಜಲ್ ತಂಗಡಿಗೆ ಸಾಹೇಬ್ರು ಕೇಳಿದ್ರು ಕ್ವಶನ್. ಇಲ್ಲ ಬೋವಿ ಅನ್ನೋದಕ್ಕೆ ನೀವು ಡಿಕ್ಲೇರೇಷನ್ ಕೊಡ್ರಿ ಅಂತಂದ್ರೆ ನಾವಿದ್ದೀವಿ ಬೋವಿ ಅಂತಂದ್ರೆ ನೀನು ಬೋವಿನೇ ಅಲ್ಲ ಅನ್ನೋದಕ್ಕೆ ದಾಖಲೆಗಳು ಹಿಂಗೆ ಹಾರಿಸಿ ಹೊಡೆದ್ರು. ಯಾಕೆ ನಾನು ಹೇಳ್ತೀನಿ ಅಂದರೆ ಅವ್ರ ಕಡೆ ದಾಖಲೆಗಳೇ ಇಲ್ಲ. ಇದ್ದಂಥ ಶಾಸಕರು ಎಲ್ಲರೂ ವಡ್ಡರಂತ ಸರ್ಟಿಫಿಕೇಟ್ ತೊಗೋತಾ ಇದ್ದಾರೆ. ಜನರಿಗೆ ಯಾಕೆ ತಪ್ಪು ಸಂದೇಶ ಕೊಡ್ಲಿಕ್ಕೆ ಮಂತ್ರಾಲಯದಲ್ಲಿ 25ನೇ ಒಂದು ಇದು ಮಾಡಿದ್ರು ಸರ್, ಬೋವಿ ಇದ್ರದ್ದು ಕಾರ್ಯಕ್ರಮ ಮಾಡಿದ್ರು ಬಾಗಲಕೋಟದಲ್ಲಿ. ಮಂತ್ರಾಲಯ ಸ್ವಾಮೀಜಿಗಳಿಗೆ ಕರೆಸಿ ಅವ್ರ ಕಡೆಯಿಂದ ಏನು ಸ್ಟೇಟ್ಮೆಂಟ್ ಕೊಡ್ತಾರ, ಪಲ್ಲಕ್ಕಿ ಹೋಗ್ತಾರಂತ ಸ್ಟೇಟ್ಮೆಂಟ್ ಕೊಡಿಸ್ತಾರೆ. ಇದು ಒಬ್ಬ ಪೂಜ್ಯರ ಮಾತಿದು. ಸಾಧ್ಯ ಆದರೆ ನಮಗೆ ಇಡೀ ಕರ್ನಾಟಕದ ಪ್ರತಿಯೊಂದು ಹಳ್ಳಿ ಒಳಗೆ ಹೋಗ್ರಿ, ಎಲ್ಲಿ ಮುಸ್ಲಿಂ ರಾಜರಿದ್ದಾರೋ ಅಲ್ಲಿ ನಾವು ಡೋಲಿಗಳು ಬರ್ತೀವಿ. ಇವತ್ತು ಬಿಜಾಪುರ ದರ್ಗಾದಲ್ಲಿದ್ದಾರೆ, ಚಿತ್ತಾಪುರ ನಾಗಯಲ್ಲಮ್ಮ ಪಲ್ಲಕ್ಕಿ ಹೊರ್ತೀವಿ. 100 ವರ್ಷಗಳ ಇತಿಹಾಸ ಇದೆ. ಒಂದು ದಿನ 2 ದಿನ ಅಲ್ಲ, 400-500 ವರ್ಷಗಳ ಇತಿಹಾಸ ಇದೆ. ಮತ್ತು ಇವೆಲ್ಲನೂ ದಾಖಲೆಗಳಿದ್ದಾಗೂ ವಿನಾಕಾರಣ ನಮಗೆ ಇಲ್ಲ ನೀವು ಬೋವಿ ಅಲ್ಲ ವಡ್ರಿಗೆ ಬೋವಿ ಅಂತಂದ್ರೆ ಒಂದಾದ್ರೂ ದಾಖಲೆ ತೋರಿಸ್ಬೇಕಲ್ಲ ಅವರು. ನಾವು ವೇದಿಕೆ ಮಾಡಿ ನೀವು ಮಾಧ್ಯಮದವ್ರು ದಯಮಾಡಿ ಕೈ ಜೋಡಿಸ್ತೀನಿ ನಾನು. ನೋಡ್ರಿ, ಒಬ್ಬ ವ್ಯಕ್ತಿಗೆ ಏನಾದರೂ ಆದ್ರೆ ಸರ್ಕಾರದಲ್ಲಿ ಎಷ್ಟೆಷ್ಟು ದೊಡ್ಡದು ಇದಾಗ್ತದೆ. ಅದು ನಮಗೆ ಯಾಕೆ ನ್ಯಾಯ ಸಿಗ್ತಾ ಇಲ್ಲ? ನಾವು 1998ರಲ್ಲಿ ಒಂದು ಸಂಘ, ಅಖಿಲ ಕರ್ನಾಟಕ ಬೋವಿ ಸಂಘ ಮಾಡಿಕೊಂಡು ಅವಾಗಿಂದ 98ರಿಂದ ಇಲ್ಲಿವರೆಗೂ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಸರ್ಕಾರ ಆದೇಶ ಎಲ್ಲ ಕೊಟ್ಟಿದೆ, ಆದರೆ RI ತಹಸೀಲ್ದಾರ ಮಾಧ್ಯಮದ ಈ ನಡುವೆ ಇರ್ತಕ್ಕಂಥ ಅಧಿಕಾರಿಗಳು ದಾರಿ ತಪ್ಪಿಸ್ತಾ ಇದ್ದಾರೆ. ಅವ್ರು ಹೇಳ್ತಾರೆ, ಇಲ್ಲರಿ ನೀವು ಬೋವಿ ಇದ್ದೀರಿ ಸರ್, ನಮ್ಗೆ ಒತ್ತಡ ಅದ ಸರ್, ನಮ್ಮ ನೌಕರಿ ಕಳೀತಾರೆ ಸರ್, ಈ ಥರ ಹೇಳಿಕೆ ಕೊಡ್ತಾರೆ ಅವ್ರು. ಇಲ್ಲರಿ ಸರ್ ದಾಖಲೆಗಳು ಕೊಡ್ರಿ, ಯಾಕೆ ನೀವು ಸುಮ್ಮನೆ ಸತಾಯಿಸ್ತೀರಿ ಬಡ ಜನರಿಗೆ ಅಂತ. ಓಕೆ ಸರ್, ಏನೇ ಮಾಡಿ ದಯಮಾಡಿ ತಾವು ಇದ್ರ ಮೇಲೆ ನಮ್ಮ ಬೋವಿ ಒಂದು ಇದು ಪದದ ಮೇಲೆ ಬೆಳಕು ಚೆಲ್ಲಿ ನಮಗೆ ನ್ಯಾಯ ಸಿಗುವಂಗೆ ತಾವು ಮಾಡ್ತೀರಿ ಅಂತಕ್ಕಂಥ ಮಾತನ್ನು ತಮ್ಮೆಲ್ಲ ವರದಿಗಾರರಿಗೂ ಧನ್ಯವಾದಗಳು ತಿಳಿಸ್ತಾ ನನ್ನ 2 ಮಾತುಗಳು ಮುಗಿಸ್ತಾ ಇದ್ದೀರಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಪೋರ್ಟ್ ಮಾಡಿ. ಮೊದಲಿಗೆ ನನ್ನೆಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತೊಮ್ಮೆ ನಾನು ಸ್ವಾಗತ ಬಯಸುತ್ತಾ, ಅಖಿಲ ಕರ್ನಾಟಕ ಬೋವಿ ಸಮಾಜ ವಿವಿಧೋದ್ದೇಶ ಕಲ್ಯಾಣ ಸಂಘ ಬಿಜಾಪುರದ ಜಿಲ್ಲಾಧ್ಯಕ್ಷ ಮಹೇಶ್ ಒಡೆಯರ್ ಮಾತಾಡೋದು. ಈಗಾಗಲೇ ಹೇಳಿದೆ, ಇವತ್ತೇ ನಾವು ಈ ಪತ್ರಿಕಾಗೋಷ್ಠಿ ಕರೀಲಿಕ್ಕೆ ಮೇನ್ ಕಾರಣ ಅಂದ್ರೆ ಈಗ ಮುಂದೆ ಬರುವಂಥ 19ನೇ ತಾರೀಕಿಗೆ ಇನ್ನೊಂದು 2-3 ದಿನದಲ್ಲಿ ಈ ಒಡ್ಡರ ಸಮಾಜದವ್ರು ಏನು ಮಾಡ್ತಾ ಇದ್ದಾರೆ, ಬೋವಿ ಸಮಾಜದ ಜನಾಂದೋಲನ ಅಧ್ಯಕ್ಷಿ ಬೆಂಗಳೂರದಾಗ ಒಂದು ಉಗ್ರ ಪ್ರಮಾಣದ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಬೋವಿ ಜನೋತ್ಸವ ಅಂತ ಮಾಡ್ತಾ ಇದ್ದಾರೆ. ನಾನು ಅದಕ್ಕೆ ಮೊದಲಿಗೆ ಬೋವಿ ಅಂತ ಪದ ಯೂಸ್ ಮಾಡ್ಕೊಂಡಿದ್ದಕ್ಕೆ ಅದ್ರ ದೊಡ್ಡ ಮಟ್ಟದಲ್ಲಿ ಖಂಡಿಸ್ತೀನಿ. ನಮ್ಮ ಮೂರು ಬೋವಿ ಸಮಾಜ ಅಂದರೆ ಮೇಣೆಯವರು ಪಲ್ಲಕ್ಕಿ ಸಮಾಜದವರಿಂದ ಅದನ್ನು ಖಂಡನೆ ಮಾಡ್ತೀನಿ. ಈಗಾಗಲೇ ರಗಡ ಸರ್ಕಾರದ್ದು ಸುತ್ತೋಲೆಗಳು ಬಂದಾಗಿದೆ. ಬೋವಿಯವರು ಬೋವಿ ಅಂತ ಕೊಡ್ರಿ, ಒಡ್ಡರು ಅಂತ ಕೊಡ್ರಿ. ಸಾಕಷ್ಟು ಕಡೆ ಈಗ ಅದು ನಮ್ಮ ಹೋರಾಟಗಳು ಮೊದಲು ನಮ್ಗೆ ಸಂಘಟಿತ ಇದಿರಲಿಲ್ಲ. ನಮ್ಮ ಸಮಾಜ ಚಿಕ್ಕ ಸಮಾಜ ಆಗೋದ್ರಿಂದ ಶೈಕ್ಷಣಿಕವಾಗಿ ಆಗಲಿ, ಆರ್ಥಿಕವಾಗಲಿ ಅಥವಾ ಸಾಮಾಜಿಕವಾಗಲಿ ಸ್ಟ್ರಾಂಗ್ ಇರಲಿಲ್ಲ. ಈಗೆಲ್ಲ ಜನ್ರೇಷನ್ ಬಗ್ಗೆ ಎಲ್ಲರೂ ಎಜುಕೇಷನ್ ಆಗತ್ತದ, ಎಲ್ಲರೂ ಮುಂದೆ ಬರ್ತಾಯಿದ್ದಾರೆ. ಇದೊಂದು ಒಗ್ಗಟ್ಟು ತೋರಿಸಿ ಸಾಕಷ್ಟು ಕಡೆ ನಾವು ಹೋರಾಟಗಳನ್ನು ಮಾಡಬೇಕು. ಕರ್ನಾಟಕದ ಪ್ರತಿ ಜಿಲ್ಲೆಯಲ್ಲಿ, ಪ್ರತಿ ತಾಲೂಕದಲ್ಲಿ ನಾವೆಲ್ಲ ಹೋರಾಟ ಮಾಡಿದ್ವಿ. ಇದನ್ನು ಅವರು ಸ್ವಲ್ಪ ಶಾಕ್ ಮುಟ್ತವ್ರಿ. ಶಾಕ್ ಮುಟ್ಟಿದ ನಂತರ ಕೆಲವೊಂದು ಕಡೆ ಅವರೇ ಈಗೇನೇ ಹೋರಾಟ ಮಾಡ್ತಾರಲ್ಲ, ಬೋವಿ ಅನ್ನೋದು ಹೊಡ್ತಾಗ ಸಾಕಷ್ಟು ಕಡೆ ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದಾಗೆ ಒಡ್ರ ಅನ್ನೋದು ಪದ ಹಾಕ್ಕೊಂಡೇ ಅವ್ರು ಮಾಡಿದ್ರು. ಹೀಗಾಗಿ ಈಗ ಏನವರು ಒಂದು ಕತೆ ಐತಲ್ಲ, ಒಂದು ಸುಳ್ಳನ್ನು 100 ಸಾರಿಗೆ ಹೇಳಿದ್ರೆ ಅದೇನೋ ಸತ್ಯ ಆತ ಅಂತ ಅವ್ರೇನೋ ತಿಳಿದಾರೆ. ಈಗಾಗಲೇ ನಮ್ಮ ಸರ್ಕಾರದಿಂದ ಒಂದು 17 ಆರ್ಡರ್ ಒಂದೂ ನಮಗೇನಷ್ಟಿಲ್ಲ. ಮೂಲ ಬೋವಿ ಇದೇ ಮೇನೆ ಪಲ್ಲಕ್ಕಿ ಹೊರವರಂತೆ ಅದಾರೆ. ಈಗ ಎಕ್ಸಾಂಪಲ್ ಹೇಳ್ತೀನಿ, ನಮ್ಮ ತಂದೆಯವ್ರ ಕಾಲದಾಗಿಂದ ಹೇಳ್ರಿ, ಗೌರ್ಮೆಂಟ್ ನೌಕರಿ ಅದಾರ, ಅವ್ರು ಗೌರ್ಮೆಂಟ್ ಸರ್ವಿಸ್ ಬುಕ್ ಆಡೋದಾಗೂ ಅದ ಬೋವಿ ರಿಲೇಟೆಡ್ ಟು ಶೆಡ್ಯೂಲ್ ಕಾಸ್ಟ್, ಅಂದರೆ BHO VI ಇವರಿಗೆ ಶೆಡ್ಯೂಲ್ ಕಾಸ್ಟ್ ಅಂತ ಕೊಡಬೇಕಾಗ್ತದೆ. ಈಗಾಗಲೇ ಹಿರಿಯರು ಸಾಕಷ್ಟು ಪಾಯಿಂಟ್ಗಳು ಹೇಳ್ತಾರೆ. ಇನ್ನು ಮುಂದೆ ಬರಮಾನಂಥ ದಿನಗಳಲ್ಲಿ ಈಗ ಅವ್ರೇನು ಸುಮ್ಮನೆ ತೊಂದರೆ ಕೊಡ್ತಾ ಇದ್ದಾರಲ್ಲ, ಈಗ ಹೇಳಿದೆ 100 ಸರ್ತಿ ಒಂದು ಸುಳ್ಳು ಸತ್ಯ ಆಗ್ತಿದ್ದಾರೆ, ಅದಂತೂ ಆಗೋದಿಲ್ಲ. ಯಾಕಂದ್ರೆ 17 ನಮ್ಮದು ಈ ಸದ್ಯ ಗೆಜೆಟ್ ಕೊಡಬೇಕಾದ್ರೆ, 17 ನಮ್ಗೆ ಆರ್ಡರ್ಸ್ ಕೊಡಬೇಕಾದ್ರೆ
ಎಲ್ಲಿಯೂ ನಮಗೆ ಒಂದು ಆರ್ಡರ್ದಾಗ ಸದ್ಯಕ್ಕೂ ಇವರು ಎಸ್ ಸಿ ಅಲ್ಲ ಅಂತೇಳಿ ಬಂದಿಲ್ಲ. ಇವರು ಮೇಣೆಯವರವರು, ಇವರು ಪಲ್ಲಕ್ಕಿಯವರವರು, ಇವರೇ ಮೂಲ ಬೋಯಿಗಳು, ಇವರು ಪರಿಶಿಷ್ಟ ಜಾತಿಗೆ ಪಡ್ತಾರೆ ಅಂತ ಹೇಳಿ ಕೊಟ್ಟಾರ. ಈಗ ನಮ್ಮದಿಲ್ಲಿ ಮೇನ್ ಹೇಳೋದಂದ್ರೆ ಇಲ್ಲೇ ನಾವು ಮಾಡೋದು ಇದು ಪತ್ರಿಕಾಗೋಷ್ಠಿ ಉದ್ದೇಶ ಅಂದರೆ ಇದೆ. ಈಗ 19ನೇ ತಾರೀಕಿಗೆ ಅದನ್ನು ಅವರು ಮಾಡುತ್ತಿದ್ದರೂ ಅವರು ಒಡ್ರ ಅಂತ ಹೇಳಿ ಹಾಕೊಂಡು ಮಾಡಲಿ, ಅದಕ್ಕೆ ನಮಗೇನು ತೊಂದರೆ ಇಲ್ಲ. ಬೋವಿ ಅನ್ನೋದ್ರ ಪದನ ತೆಗೆದು ಹಾಕಿ ಮಾಡಬೇಕು. ಇನ್ನೊಂದು ನಮ್ಮ ಮೂಲ ಬೋವಿ ಸಮಾಜದವರಿಗೂ ನಾ ಈ ಒಂದು ನಿಮ್ಮ ಮಾಧ್ಯಮದ ಮುಖಾಂತರ ನಾನು ವಿನಂತಿ ಮಾಡ್ಕೊಳಕ್ಕೆ ಹೋಗ್ತೀನಿ. ನೀವೆಲ್ಲರೇ ಅದು ಬೋವಿ ಅಧ್ಯಕ್ಷನ ಕನ್ಫ್ಯೂಷನ್ ಆಗಿ, ಅಂದ್ರೆ ನಮ್ಮ ಮೂಲ ಮೇಣೆಯವರವರು ಪಲ್ಲಕ್ಕಿಯವರವರು ಇದ್ದಾರಲ್ಲ, ಇವರೆಲ್ಲರೂ ಕನ್ಫ್ಯೂಸ್ ಆಗಿ ಆ ಹೋರಾಟಕ್ಕೆ ಸಾಥ್ ಕೊಡಬಾರ್ದು ಅನ್ನೋದು ಅಷ್ಟೇ ವಿಚಾರ. ಈಗ ಎಷ್ಟೋ ಜನರಿಗೆ ಅದು ಬೋವಿ ಅಂದ್ಬಿಟ್ರೆ ಹಾಗೆ ಅನಿಸ್ತದೆ, ನಮ್ಮದೇ ಇರ್ಬೋದು ಅಂತ ಅನಿಸ್ತದೆ. ಸೊ ಅದಕ್ಕೆ ನಮ್ಮ ಜನರಲ್ಲಿ ನಾನು ವಿನಂತಿ ಮಾಡ್ಕೊತೀನಿ, ತಾವ್ಯಾರು ಅದಕ್ಕೆ ಸಾಥ್ ಕೊಡಬಾರ್ದು. ಮತ್ತು ಇನ್ನೊಂದು ವಿಷಯ, ಈಗ ಉಗ್ರಪ್ಪ ನಮ್ಮ ಬೆನ್ನೆಲ್ಲ ಬಂದ್ರೆ ಈಗ ಏನು ಒಳ ಮೀಸಲಾತಿ ಬರ್ತಾರ 56 ಪಂಗಡ ಅಂತಕೊಂಡು ಎಸ್ ಸಿ ಒ ಸೇರಿಸ್ಬೇಕಂತ ಸಣ್ಣ ಸಣ್ಣ ಸಮುದಾಯದವ್ರಿಗೆ ಅನ್ಯಾಯ ಅಂತ ತಿಳ್ಕೊಂಡು ಅವರೊಂದು ಎಲ್ಲ ಸಮಾಜ ನೋಡ್ಕೊಂಡು ಉಗ್ರವಾಗಿ ಅವರು ಒಂದು ಸಪೋರ್ಟ್ ಮಾಡ್ತಾ ಇದ್ದಾರೆ. ಸಮಿತಿ ಮಾಡಿದ ಉದ್ದೇಶ ಇತ್ತು, ಸದನ ಸಮಿತಿ ಮಾಡೋ ಉದ್ದೇಶ ಅದಕ್ಕೆ ಯಾರಿಗೆ ಅನ್ಯಾಯ ಆಗಬಾರ್ದು ಸಣ್ಣ ಸಮಾಜದವ್ರು ಇದು ಮಾಡಿದ್ದಾರೆ. ಸೊ ಇವತ್ತು ಅವ್ರು ಅವ್ರು ವಾಲ್ಮೀಕಿ ಸಮಾಜದವ್ರು ಆದರೂ ಕೂಡ ನಮ್ಮಂಥ ಸಣ್ಣ ಸಮಾಜ ಅಂತ ಬೋವಿ ಮತ್ತು ಇನ್ನೂ ಯಾವುದಲ್ಲ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆ ಸಪೋರ್ಟ್ ಮಾಡಾಗ ಇವ್ರು ಕೆಲವೊಂದು ಏನು ಈಗ ಪ್ರೆಸೆಂಟ್ ಅದಾರಲ್ಲ, ರಾಜಕೀಯದಲ್ಲಿ ಒಂದು ಮಂತ್ರಿಗಳ ಸ್ಥಾನದಲ್ಲಿ ಅದಾರ, MLAಸ್ಗಳು ಅದಾರ. ಯಾಕಂದ್ರೆ ಅವ್ರಿಗೆ ಸಂಖ್ಯೆ ಭಾಳ ಅದ, ಒಡ್ಡರ ಸಂಖ್ಯೆ. ಅದರದೊಂದು ಶಕ್ತಿ ಏನದು ದುರುಪಯೋಗ ಪಡಿಸ್ಕೊಂಡು ಆ ಉಗ್ರಪ್ಪ ಅವರು ಸದ್ಯಕ್ಕೆ ನೇರವಾಗಿ ಅವರು ಆದೇಶ ಮಾಡ್ತಾರೆ, ನೀವು ವಾಲ್ಮೀಕಿ ಸಮಾಜ ಇದೀಪ ನಿಂದೇನು ಮಾಡ್ಕೋ, ಈ ಉಳ್ಕಿದ್ದು ಬೋವಿ ಗೀವಿ ತೊಗೊಂಡು ಏನು ಮಾಡೋದಿ, ಈ ಥರ ಅವರೊಂದು ಧಮಕಿ ಅನ್ನುವಂಥ ಪದ. ಮತ್ತು ಈಗ ಸರ್ಕಾರದಲ್ಲಿ ಅದರ ಏನು ಬೇಕಾದ್ರೆ ಮಾಡೋದು ನಡೀತಾ ಅನ್ನುವಂಥದ್ದು ಒಂದು ತಲೆಯಾಗಿ ಇಟ್ಕೊಂಡದ. ಈಗ ಯಾವತ್ತು ಒಂದು ಮನುಷ್ಯಾಗ ನನಗೆ ತೊಂದರೆ ಆದ್ರೆ ಬೇರೆ, ಇನ್ನೊಬ್ರು ತೊಂದರೆ ಆದ್ರೆ ಬೇರೆ. ಯಾವಾಗ ನಮ್ಮ ಇದು ಬುಡಕ್ಕೆ ಬಂದದ, ನಮ್ಮ ಬೋವಿ ಸಮಾಜದ್ದು ಬುಡಕ್ಕೆ ಬಂದದಲ್ಲ, ನಾವು ಸದ್ಯಕ್ಕೆ ಏನು ಮುಂದೆ ಸುಮ್ಮನೆ ಕುಂದಿರೋದಲ್ಲ. ಈಗ ಅವರು ಏನೂ ದಾಖಲಾತಿಗಳಿಲ್ಲದೆ ಹೈಜಾಕ್ ಮಾಡ್ಕೊತಾ ಇದ್ದಾರೆ. ಒಡ್ರದ್ದು ಯೂಸ್ ಮಾಡ್ಕೊಳ್ಳಿ, ನಮಗೆ ಅದಕ್ಕೆ ಅಭ್ಯಂತರನೇ ಇಲ್ಲ. ನಮ್ಮ ಬೋವಿ ಮೂಲ ಇದ್ದಿದ್ದನ್ನು ಅವರೇ ಯೂಸ್ ಮಾಡ್ಕೊತಾರೆ ಅಂತ ಒಂದು ವಿಚಾರ. ಸರ್ಕ್ಯುಲರ್ದಾಗ ಕ್ಲಿಯರ್ಲಿ ಮೆನ್ಷನ್ ಮಾಡ್ಯಾರ, ಒಡ್ರೆ ಯೂಸ್ ಮಾಡ್ಕೊರಿ, ಬೋವಿ ಎತ್ತೆ ಕೊಡ್ರಿ ಕಾಸ್ಟ್ ಅಂದರೂ ಇಷ್ಟಿರ್ಲಕ್ಕಾಗಿ ನಾವು ಬೋವಿ ಅಲ್ಲೇ ತಂದ್ರೆ ಅವ್ರು ಹೋರಾಟ ಮಾಡ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಈ ಸದ್ದು ನಿಮಗೆ ಒಂದು ಎಕ್ಸಾಂಪಲ್, ಒಂದು ಕ್ಯಾಮ್ರಾ ಐತಿ, ಒಂದು ಅದು ಡೂಪ್ಲಿಕೇಟ್ ಯಾವ ಬರ್ತೈತಿ, ಮೊದಲು ಒರಿಜಿನಲ್ ಇರಬೇಕಲ್ಲ. ಇನ್ನೊಂದು ಸೋನಿ ಕ್ಯಾಮ್ರಾ ಐತಂದ್ರೆ ಒರಿಜಿನಲ್ ಇದ್ದಾಗ ಸೆಕೆಂಡ್ ಕಾಪಿ ತೆಗಿಬೋದಲ್ಲ. ಅವ್ರು ಅದೇ ಸೇಮ್ ನಮ್ಮ ಕಾಸ್ಟನ್ನ ಹೈಜಾಕ್ ಮಾಡಿಕೊಂಡು ತಾವು ಬೋವಿ ಯೂಸ್ ಮಾಡ್ಕೊಂಡು ಈ ಥರ ನಾಟಕ ಮಾಡ್ತಾಯಿದ್ದಾರೆ. ಅಂದ್ರೆ ಮುಂದಿನ ಬರಮಾನಂತ ದಿನದಾಗ ನಾವು ಕೂಡ ಅವ್ರಿಗೆ ಉರುಪಾಟಿ ಬಿದ್ದು ಕಿಸಿಂದ್ರೆ ಅವ್ರಿಗೆ ಉಲ್ಟಾಗಿ ಅವ್ರದ್ದು ಯಾರ್ಯಾರು ಇಸದ ರಾಜಕೀಯ ಮಟ್ಟದಾಗಿರಲಿ, ಶೈಕ್ಷಣಿಕ ಮಟ್ಟದಾಗಿರಲಿ, ಯಾವುದೇ ಮಟ್ಟದಾಗಿರಲಿ, ಅವ್ರದ್ದು ಆ್ಯಕ್ಚುಲಿ 2Aದಾಗೆ ಬರ್ತದೆ. ಏನಾದರೂ ನೀವು ರೆಕಾರ್ಡ್ಸ್ ಪ್ರಕಾರ ನೋಡೋದು, ಅದಕ್ಕೆ ನಾವು ಇವ್ರಿಗೆ 2Aನೇ ಕೊಡಬೇಕು, SC ಹಿಂದೆ ತೆಗಿಬೇಕು ಅನ್ನೋಂಥದ್ದು ಹೋರಾಟ ಮಾಡ್ತೇವೆ ನಾವು. ಇಲ್ಲಿವರೆಗೇನು ಅನ್ಯಾಯ ಆಗಬಾರ್ದು, ಅವ್ರದವ್ರಿಗೆ ಇರಲಿ ನಮ್ಗಿರಲಿ ಅಂತ ವಿಚಾರ ಮಾಡ್ತಿದ್ವಿ. ಯಾವಾಗ ಅವ್ರದ್ದು ನಮ್ಮ ಮಿಸ್ಯೂಸ್ ಮಾಡ್ಕೊತಾರ ಅಥವಾ ನಮಗೆ ಬೇಕಂತಲೇ ಏನು ಕೇಳ್ಕೊಂಡು ಕೊಡ್ತಾ ಇದ್ದಾರಲ್ಲ, ನಾವು ಸದ್ಯಕ್ಕೆ ಅದೇ ಲೆವೆಲ್ದಾಗ ನಿಂತೇವಂದ್ರೆ ಅವ್ರದ್ದು ಸದ್ಯಕ್ಕೆ SC ಅನ್ನೋಂಥದ್ದು ಹೋಗ್ತದೆ ಬಂದಿದ್ದೀನಿ ಬಂದು. ಅದು ನಾವು ಬರೀ ಬಾಯಿ ಮಾತಿನಿಂದ ಹೇಳತ್ತಿಲ್ಲ, ಈಗಾಗಲೇ ತಮಗೆಲ್ಲ ದಾಖಲಾತಿಗಳನ್ನು ತೋರಿಸಿದ್ದಾರೆ ನಮ್ಮ ರಾಜ್ಯಾಧ್ಯಕ್ಷರು, ನಮ್ಮ ರಾಜ್ಯ. ಹೀಗಾಗಿ ನಮ್ಮ ಹೋರಾಟ ಇಷ್ಟೇ. ಈಗ ಮುಂದಿನ 19ನೇ ತಾರೀಕಿಗೆ ನಾವು ಹೋರಾಟ ಮಾಡ್ತಾ ಇದ್ದಾರೆ ಬೆಂಗಳೂರದಾಗ. ನಮ್ಮ ಬೋವಿ ಸಮಾಜದವರು ಯಾವುದೂ ಅದು ತಲೆ ಕೊಡಬಾರ್ದು. ಅವರು ಕೂಡ ಮುಂದಿನ ಯಾವುದೇ ಹೋರಾಟ ಮಾಡ್ಕೊಳ್ಳಿ, ಬಟ್ ಒಡ್ರದ ಬ್ಯಾನರ್ ಹಾಕೊಂಡು ಮಾಡಿದ್ರೆ ನಮ್ದು ಅಭ್ಯಂತರ ಇಲ್ಲ. ನಮಗೆ ಅನ್ಯಾಯ ಮಾಡಿದ್ರೆ ಮತ್ತು ಅವ್ರಿಗೆ ನಾವು ಉಲ್ಟಾ ಬೆಳಿತೇವೆ. ಅವ್ರದ್ದು ಏನು SC ಹೋಗುತ್ತಾರೋ ನಾವು ಹೋರಾಟ ಮಾಡೋಕ್ಕೆ ಸಿದ್ಧತೆ. ಸೈಲೆಂಟ್ ಮಾಡಿದ್ರೆ ವೇದಿಕೆ